ವೀಕ್ಷಕರೇ, ಒಂದು ಕಾಲದಲ್ಲಿ ಈ ಒಂದು ಪುಟ್ಟ ಹಕ್ಕಿ ಭಾರತದ ಬಹುತೇಕ ಪ್ರತಿಯೊಂದು ಮನೆಯ ಸುತ್ತಲೂ ಕೂಡ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಇವತ್ತು ಅನೇಕ ನಗರಗಳಲ್ಲಿ ಇದನ್ನು ನೋಡೋದೇ ಕಷ್ಟ ಆಗಿದೆ. ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದರೆ, ಮನುಷ್ಯರ ಜೊತೆ ಅಷ್ಟು ಹತ್ತಿರವಾಗಿ ಬದುಕಿದ್ದಂತಹ ಈ ಒಂದು ಪಕ್ಷಿ ಇವತ್ತು ಮನುಷ್ಯರ ಲೋಕದಿಂದಲೇ ಕಾಣೆಯಾಗಿದೆ. ಆದರೆ ಯಾಕೆ ಈ ರೀತಿ ಆಯಿತು? ಯಾವಾಗಲೂ ಕೂಡ ನಮ್ಮ ಅಂಗಳದಲ್ಲಿ ಚಿಲಿಪಿಲಿ ಮಾಡ್ತಿದ್ದಂತಹ ಈ ಒಂದು ಗುಬ್ಬಚ್ಚಿ ಇವತ್ತು ಯಾಕೆ ಇಷ್ಟು ಕಡಿಮೆ ಕಾಣಿಸ್ತಿದೆ ಅಥವಾ ಕಾಣಿಸ್ತಾನೆ ಇಲ್ಲ? ಮತ್ತೆ ಈ ಒಂದು ಪುಟ್ಟ ಹಕ್ಕಿ ಸಾವಿರಾರು ವರ್ಷಗಳಿಂದಲೂ ಕೂಡ ಮನುಷ್ಯರೊಂದಿಗೆ ಹೇಗೆ ಬದುಕನ್ನು ಕಟ್ಟಿಕೊಂಡು ಬಂತು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಬ್ಬಚ್ಚಿಯ ಜೀವನದ ಬಗ್ಗೆ ಮತ್ತು ಅದರ ಹೋರಾಟ ಮತ್ತು ಅದನ್ನು ಜಗತ್ತಿನ ಅತ್ಯಂತ ವಿಶೇಷ ಪಕ್ಷಿಯಲ್ಲಿ ಒಂದನ್ನಾಗಿ ಮಾಡಿದಂತಹ ಅದರ ರಹಸ್ಯಗಳ ಬಗ್ಗೆ ತಿಳಿಯೋಣ. ವೀಕ್ಷಕರೇ, ಈ ಗುಬ್ಬಚ್ಚಿ ಜಗತ್ತಿನಲ್ಲಿ ಅತ್ಯಂತ ಸುಲಭವಾಗಿ ಗುರುತಿಸಬಹುದಾದಂತಹ ಪಕ್ಷಿಗಳಲ್ಲಿ ಒಂದು. ಇದರ ವೈಜ್ಞಾನಿಕ ಹೆಸರು ಪಾಸರ್ ಡೊಮೆಸ್ಟಿಕಸ್. ಇಂಗ್ಲಿಷ್ನಲ್ಲಿ ಇದನ್ನು ಹೌಸ್ ಪ್ಯಾರೋ ಅಂತಾನೂ ಕರೆಯುತ್ತಾರೆ. ಈ ಒಂದು ಪಕ್ಷಿ ಯುರೋಪ್ ಖಂಡ, ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡ ಅನೇಕ ಭಾಗಗಳಲ್ಲಿ ಇದು ಕಂಡುಬರುತ್ತದೆ. ಭಾರತದಲ್ಲಿ ಈ ಪಕ್ಷಿ ಹಿಂದೆ ಪ್ರತಿಯೊಂದು ಹಳ್ಳಿ ಮತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಿತ್ತು. ಬೆಳ್ಳಂಬೆಳಗ್ಗೆ ಇದರ ಚಿಲಿಪಿಲಿ ಧ್ವನಿಯನ್ನು ಕೇಳೋದು ಒಂದು ಸಾಮಾನ್ಯ ಸಂಗತಿಯಾಗಿತ್ತು. ಈ ಪಕ್ಷಿ ದಟ್ಟ ಕಾಡಿನಲ್ಲಿ ವಾಸ ಮಾಡೋದಕ್ಕಿಂತಲೂ ಕೂಡ ಮನುಷ್ಯರ ಸುತ್ತಮುತ್ತ ವಾಸ ಮಾಡೋದು ಹೆಚ್ಚಾಗಿತ್ತು. ಅದಕ್ಕಾಗಿಯೇ ಇದನ್ನು ಮನುಷ್ಯನ ಅತ್ಯಂತ ಹಳೆಯ ಪಕ್ಷಿ ಸಂಗಾತಿ ಅಂತಾನೂ ಕೂಡ ಪರಿಗಣಿಸಲಾಗಿತ್ತು. ಇನ್ನು ಈ ಗುಬ್ಬಚ್ಚಿಯ ದೇಹದ ಉದ್ದ ಸಾಮಾನ್ಯವಾಗಿ 14ರಿಂದ 16 ಸೆಂಟಿಮೀಟರ್ ಇರುತ್ತೆ. ಅದಲ್ಲದೆ ಇದರ ದೇಹ ಬಹಳ ಗಟ್ಟಿ ಮತ್ತು ಬಲಿಷ್ಠವಾಗಿ ಇರುತ್ತೆ. ಇನ್ನು ಗಂಡು ಮತ್ತು ಹೆಣ್ಣು ಗುಬ್ಬಚ್ಚಿಗಳನ್ನು ನೋಡಿದಾಗ ಅವು ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತವೆ. ಗಂಡು ಗುಬ್ಬಚ್ಚಿಯ ಕುತ್ತಿಗೆಯ ಭಾಗಗಳಲ್ಲಿ ಕಪ್ಪು ಬಣ್ಣದ ಒಂದು ಚುಕ್ಕೆ ಇರುತ್ತೆ. ಅದರ ತಲೆ ಮೇಲೆ ಬೂದು ಮತ್ತು ಕಂದು ಬಣ್ಣದ ಸುಂದರವಾದ ಸಂಯೋಜನೆಯನ್ನು ಕಾಣಬಹುದು. ಆದರೆ ಹೆಣ್ಣು ಗುಬ್ಬಚ್ಚಿ ಗಂಡಿಗಿಂತ ಸ್ವಲ್ಪ ಸರಳವಾಗಿ ಕಾಣಿಸುತ್ತದೆ. ಇದರ ದೇಹದ ಬಣ್ಣ ತಿಳಿಕಂದು ಮತ್ತು ಕ್ರೀಮ್ ಬಣ್ಣದ್ದು ಆಗಿರುತ್ತದೆ. ಇನ್ನು ಇದರ ಕೊಕ್ಕೆ ಚಿಕ್ಕದಾಗಿದ್ರೂ ಕೂಡ ಬಹಳ ಬಲಿಷ್ಠವಾಗಿರುತ್ತದೆ. ಬೀಜಗಳು ಮತ್ತು ಧಾನ್ಯಗಳನ್ನು ಒಡೆಯೋದಕ್ಕೆ ಇದು ಅತ್ಯಂತ ಸೂಕ್ತವಾಗಿರುತ್ತೆ. ಇನ್ನು ಇದರ ಕಾಲುಗಳು ಚಿಕ್ಕದಾಗಿದ್ರೂ ಕೂಡ ನೆಲದ ಮೇಲೆ ವೇಗವಾಗಿ ಓಡಬಲ್ಲದು ಮತ್ತು ಸಣ್ಣ ಸಣ್ಣ ಜಿಗಿತಗಳನ್ನು ಕೂಡ ಸುಲಭವಾಗಿ ಮಾಡಬಲ್ಲದು. ಮೊದಲ ನೋಟಕ್ಕೆ ಈ ಪಕ್ಷಿ ತುಂಬಾ ಸರಳವಾಗಿ ಕಾಣಿಸುತ್ತೆ. ಆದರೆ ಇದೇ ಒಂದು ಸರಳತೆ ಇದನ್ನು ಜಗತ್ತಿನ ಅತ್ಯಂತ ಯಶಸ್ವಿ ಪಕ್ಷಿಗಳಲ್ಲಿ ಒಂದನ್ನಾಗಿ ಮಾಡಿದೆ. ಈ ಗುಬ್ಬಚ್ಚಿ ಒಂದು ಸಾಮಾಜಿಕ ಪಕ್ಷಿ. ಇದು ಒಂಟಿಯಾಗಿ ವಾಸ ಮಾಡೋದಿಲ್ಲ. ಸಾಮಾನ್ಯವಾಗಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಬೆಳಗ್ಗೆ ಆಗ್ತಿದ್ದ ಹಾಗೇನೆ ಇದರ ದಿನಚರಿ ಶುರುವಾಗುತ್ತೆ. ಇನ್ನು ಈ ಗುಬ್ಬಚ್ಚಿಗಳು ನೀರಿನಲ್ಲಿ ಮಾತ್ರವಲ್ಲದೆ ಧೂಳಿನಲ್ಲೂ ಕೂಡ ಸ್ನಾನವನ್ನ ಮಾಡ್ತವೆ. ಇದನ್ನ ಡಸ್ಟ್ ಬಾತ್ ಅಂತಲೂ ಕೂಡ ಕರೀತಾರೆ. ಈ ರೀತಿ ಮಾಡೋದ್ರಿಂದ ಅವುಗಳ ದೇಹದಲ್ಲಿ ಇರುವಂತಹ ಸಣ್ಣ ಸಣ್ಣ ಜೀವಿಗಳು ಮತ್ತು ಕೀಟಗಳು ಕಡಿಮೆ ಆಗ್ತವೆ. ಇನ್ನು ವಿಜ್ಞಾನಗಳ ಪ್ರಕಾರ ಗುಬ್ಬಚ್ಚಿಗಳು ಕೆಲವು ಮನುಷ್ಯರ ಮುಖಗಳನ್ನು ಗುರುತಿಸಬಲ್ಲವು. ಆದ್ದರಿಂದಲೇ ಅವು ಪ್ರತಿದಿನ ಆಹಾರ ಕೊಡುವಂತ ವ್ಯಕ್ತಿಯ ಬಳಿ ನಿರ್ಭಯವಾಗಿ ಬರ್ತವೆ. ಇನ್ನು ಈ ಪುಟ್ಟ ಗುಬ್ಬಚ್ಚಿ ಅಗತ್ಯವಿದ್ದರೆ ಗಂಟೆಗೆ ಸುಮಾರು 45ರಿಂದ 50 ಕಿಲೋಮೀಟರ್ ವೇಗದಲ್ಲಿಯೂ ಕೂಡ ಹಾರಬಲ್ಲವು. ಇನ್ನು ಯಾವುದೇ ಬೆಕ್ಕು, ಹಾವು ಅಥವಾ ಗಿಡುಗದಂತಹ ಶತ್ರು ಹತ್ತಿರ ಬಂದರೆ ಗುಬ್ಬಚ್ಚಿಗಳು ವಿಶೇಷ ರೀತಿಯ ಧ್ವನಿಯನ್ನು ಮಾಡಿ ಇತರ ಗುಬ್ಬಚ್ಚಿಗಳಿಗೆ ಎಚ್ಚರಿಕೆಯನ್ನು ಕೊಡುತ್ತವೆ. ಒಂದು ಗುಬ್ಬಚ್ಚಿ ಅನುಕೂಲಕರ ಪರಿಸ್ಥಿತಿಯಲ್ಲಿ ವರ್ಷಕ್ಕೆ 3ರಿಂದ 4 ಬಾರಿ ಮೊಟ್ಟೆಯನ್ನು ಇಡುತ್ತವೆ. ಇನ್ನು ದೊಡ್ಡ ಗುಬ್ಬಚ್ಚಿಗಳು ಧಾನ್ಯಗಳನ್ನು ತಿಂತವೆ. ಆದರೆ ಮರಿಗಳಿಗೆ ಹೆಚ್ಚಿನ ಪ್ರೋಟೀನ್ ಬೇಕಾದ್ದರಿಂದ ತಾಯಿ ತಂದೆ ಗುಬ್ಬಚ್ಚಿಗಳು ಮುಖ್ಯವಾಗಿ ಕೀಟಗಳನ್ನು ತಂದು ಮಗುವಿಗೆ ತಿನ್ನಿಸುತ್ತವೆ. ನಾವೇನೋ ಅಭಿವೃದ್ಧಿಯನ್ನು ಹೊಂದಿದ್ದೇವೆ, ಆದರೆ ನಮ್ಮ ಜೊತೆ ಸಾವಿರಾರು ವರ್ಷಗಳಿಂದ ಬದುಕಿದ್ದಂತಹ ಆ ಒಂದು ಪುಟ್ಟ ಗುಬ್ಬಚ್ಚಿ ಅನ್ನುವಂತಹ ಜೀವಿಗೆ ಬದುಕೋದಕ್ಕೆ ಬೇಕಾದಂತಹ ಜಾಗವನ್ನು ನಾವು ಕಿತ್ತುಕೊಂಡ್ವಿ. ಅದರ ಆಹಾರವನ್ನು ಕಿತ್ತುಕೊಂಡ್ವಿ. ಗುಬ್ಬಚ್ಚಿಗಳು ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ನಾವೇ ಅವುಗಳನ್ನು ನಮ್ಮಿಂದ ದೂರ ಮಾಡಿದ್ವಿ. ಒಂದು ಕಾಲದಲ್ಲಿ ನಮ್ಮ ಅಂಗಳದಲ್ಲಿ ಪ್ರತಿದಿನ ಚಿಲಿಪಿಲಿ ಮಾಡ್ತಿದ್ದಂತಹ ಆ ಒಂದು ಪುಟ್ಟ ಪಕ್ಷಿ ಇವತ್ತು ಕಾಣಿಸ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಪ್ರಕೃತಿ ಅಲ್ಲ, ಅದು ನಮ್ಮ ಜೀವನ ಶೈಲಿ. ತುಂಬಾ ಜನ ಮೊಬೈಲ್ ಟವರ್ಗಳು ಗುಬ್ಬಚ್ಚಿಗಳ ಅಳುವಿಗೆ ಮುಖ್ಯ ಕಾರಣ ಅಂತ ತಿಳ್ಕೊಂಡಿದ್ದಾರೆ. ಆದರೆ ವೈಜ್ಞಾನಿಕ ಅಭಿಪ್ರಾಯದ ಪ್ರಕಾರ ಮೊಬೈಲ್ ಟವರ್ಗಳು ಮಾತ್ರನೇ ಇದಕ್ಕೆ ಮುಖ್ಯ ಕಾರಣಗಳು ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಸಾಬೀತಾಗಿಲ್ಲ. ಕೆಲವು ಅಧ್ಯಯನಗಳ ಪ್ರಕಾರ ಟವರ್ಗಳ EMR ಗುಬ್ಬಚ್ಚಿಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಯನ್ನು ಸೂಚಿಸಿದರೆ ಇತರ ಅಧ್ಯಯನಗಳು ಅದರ ಸ್ಪಷ್ಟ ಪರಿಣಾಮ ಇನ್ನೂ ಕೂಡ ಕಂಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಹೆಚ್ಚಿನ ವಿಜ್ಞಾನಿಗಳು ಮತ್ತು ಸಂರಕ್ಷಣಾ ತಜ್ಞರು ಹೇಳೋದು ಏನಪ್ಪಾ ಅಂತಂದ್ರೆ, ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆ ಆಗುವುದಕ್ಕೆ ಪ್ರಮುಖ ಕಾರಣಗಳು ಆಧುನಿಕ ಕಟ್ಟಡಗಳಲ್ಲಿ ಗೂಡನ್ನು ಕಟ್ಟುವುದಕ್ಕೆ ಜಾಗದ ಕೊರತೆ,
ಕೀಟನಾಶಕಗಳ ಬಳಕೆಯಿಂದ ಕೀಟಗಳ ಸಂಖ್ಯೆ ಕಡಿಮೆಯಾಗಿರೋದು, ಇದರಿಂದ ಅದಕ್ಕೆ ಆಹಾರ ಸಿಗುತ್ತಿಲ್ಲ ಮತ್ತು ಮರಗಳು ಕಡಿಮೆಯಾದವು. ಮತ್ತು ತೆರೆದ ಜಾಗಗಳ ನಾಶ, ನೈಸರ್ಗಿಕ ಆಹಾರದ ಕೊರತೆ, ಇವೆಲ್ಲವೂ ಕೂಡ ಈ ಒಂದು ಗುಬ್ಬಚ್ಚಿ ಅಳುವಿಗೆ ಮುಖ್ಯ ಕಾರಣ. ವೀಕ್ಷಕರೇ, ನೀವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಅಂಗಳದಲ್ಲಿ ಕೇಳಿ ಬರ್ತಿದ್ದಂತಹ ಆ ಮಧುರವಾದಂತಹ ಚಿಲಿಪಿಲಿ ಧ್ವನಿ ನೆನಪಿದೆಯಾ? ನಮ್ಮ ಮನೆ ಮೇಲ್ಛಾವಣಿಯಲ್ಲಿ, ಮೂಲೆಗಳಲ್ಲಿ, ಕಿಟಕಿಯ ಪಕ್ಕದಲ್ಲಿ, ಮನೆಯ ಮುಂದೆ ಪುಟ್ಟ ಪುಟ್ಟ ಗುಬ್ಬಚ್ಚಿಗಳು ಗೂಡನ್ನು ಕಟ್ಟಿಕೊಂಡು ಓಡಾಡ್ತಿದ್ವು. ನಾವು ಚೆಲ್ಲಿದಂತಹ ಒಂದಷ್ಟು ಅಕ್ಕಿಗಾಗಿ ಅವು ಸಂತೋಷದಿಂದ ಹಾರಿಕೊಂಡು ಬರ್ತಿದ್ವು. ಆದರೆ ಇವತ್ತು ನಮ್ಮ ಮಕ್ಕಳು ಗುಬ್ಬಚ್ಚಿಯನ್ನು ಪುಸ್ತಕಗಳೇ ನೋಡ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ನಮ್ಮ ಜೊತೆ ಬದುಕಿದ್ದಂತಹ ಈ ಒಂದು ಪುಟ್ಟ ಜೀವಿ ಇವತ್ತು ನಮ್ಮಿಂದ ದೂರ ಆಗಿದೆ. ಹಾಗಂತ ಗುಬ್ಬಚ್ಚಿಗಳು ನಮ್ಮ ಮನೆಯನ್ನು ಬಿಟ್ಟು ಹೋಗಲಿಲ್ಲ. ನಾವೇ ಅವುಗಳ ಜೀವನವನ್ನು ಕಿತ್ತುಕೊಂಡ್ವಿ. ನಾವು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ವಿ, ಆದರೆ ಈ ಒಂದು ಪುಟ್ಟ ಹಕ್ಕಿಯ ಗೂಡನ್ನು ಕಿತ್ತುಕೊಂಡ್ವಿ. ಒಂದು ಸಣ್ಣ ಜಾಗವನ್ನು ಕೂಡ ಬಿಡಲಿಲ್ಲ. ವೀಕ್ಷಕರೇ, ಇದೇ ರೀತಿ ಮುಂದುವರೆದರೆ ನಮ್ಮ ಮುಂದಿನ ಪೀಳಿಗೆಗೆ ಗುಬ್ಬಚ್ಚಿ ಎಂಬುದು ಕೇವಲ ಒಂದು ಫೋಟೋ ಮತ್ತು ಒಂದು ಕತೆ ಅಥವಾ ಯೂಟ್ಯೂಬ್ನ ವಿಡಿಯೋ ಆಗಿ ಮಾತ್ರ ಉಳಿಯಬಹುದು. ಆದ್ದರಿಂದ ವೀಕ್ಷಕರೇ, ಇನ್ನಾದರೂ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ಇಡೋಣ, ಸ್ವಲ್ಪ ಧಾನ್ಯಗಳನ್ನು ಚೆಲ್ಲೋಣ, ಸಾಧ್ಯ ಆದರೆ ಒಂದು ಪುಟ್ಟ ಗೋಳನ್ನು ಕಟ್ಟೋಣ. ಏಕೆಂದರೆ ಗುಬ್ಬಚ್ಚಿಯನ್ನು ಉಳಿಸೋದು ಅಂದರೆ ಕೇವಲ ಒಂದು ಪಕ್ಷಿಯನ್ನು ಉಳಿಸೋದಲ್ಲ, ನಮ್ಮ ಬಾಲ್ಯವನ್ನು ಮತ್ತೆ ನಮ್ಮ ನೆನಪುಗಳನ್ನು, ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಉಳಿಸೋದಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ವೀಕ್ಷಕರೇ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.